ರೈಲ್ವೆ ಆಗಿತ್ತು ರೈಲ್ವೆ ಆಗಿತ್ತು ಇಲ್ಲಿ ಆಲ್ಟ್ ಆಗಿತ್ತು. ಮುಂದೆ ಹೋಗಿರ್ಲಿಲ್ಲ. ಮುಂದೆ ಹೋಗಿರ್ಲಿಲ್ಲ ರಾಯದುರ್ಗ ಅಂತ ಹೇಳಿ ಮಾರಕ್ ತೋರಿಸಿ ಕೈ ಬಿಟ್ಟಿದ್ರು. ಅದು ಜಾಫರ್ ಶರೀಫ್ ನರಸಿಂಹರಾವ್ ಪ್ರಧಾನಿ ಇವರು ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅವರೇ ಜಾಫರ್ ಶರೀಫ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ರೈಲ್ವೆ ಮಿನಿಸ್ಟರ್ ಆದಾಗ ಅದನ್ನ ಭೂಮಿ ಎಲ್ಲ ಕೊಂಡು ಬಿಟ್ಟಿದ್ರಲ್ಲ ಹಾಗೇನೆ ಅದನ್ನ ಇದಕ್ಕೆ ರಾಯದುರ್ಗಕ್ಕೆ ಕಲೆಕ್ಷನ್ ಹಾಕಿದ್ರು. ಅವಾಗ ಇದು ಜಾಸ್ತಿ ಆಯ್ತು ನೋಡ್ರಿ. ಕಡೆಯಾರು ಹೋಗ್ಬೋದು, ವಾರಣಾಸಿ ಹೋಗ್ಬೋದು, ಬೇಕಾದ ಕಡೆಗೆ ಹೋಗ್ಬೋದಾ. ಅಲ್ಲ ಇನ್ನೊಂದು ಅದೃಷ್ಟ ಏನಂತಂದ್ರೆ ನಾವು ಜಾಫರ್ ಶರೀಫ್ ಅವರು ನೋಡಿದೀವಿ ಸಾಹೇಬ್ರನ್ನ. ಹೇಳ್ಬೇಕಂತಂದ್ರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಆಗೆಲ್ಲ ಇದ್ದಿದ್ದು ಅವಾಗಿನ ಕಾಲ ಟೈಮ್ ಅಲ್ಲಿ. ಅದ್ರಾಗೂ ನಮ್ ಚಿತ್ರದುರ್ಗ ಜಿಲ್ಲೆಯವರಂತ ನಮಗೆ ಇನ್ನೂ ಹೆಮ್ಮೆ. ಬಹಳ ಇಂಪ್ರೂವ್ಮೆಂಟ್ ಮಾಡಿದ್ರು ರೈಲ್ವೆದು. ಬಹಳ ಎಲ್ಲಾ ಕಡೆಗೂ ಇಂಪ್ರೂವ್ಮೆಂಟ್ ಆದ್ವು. ರೈಲ್ವೆ ಮಾಡಿದ್ರು ಅವಾಗ ಇದು ಜಾಜೂರಿಂದ ಇಲ್ಲಿ ಬಂದು ಇಲ್ಲಿಂದ ವಾಪಸ್ ಹೋಗೋದ್ ಗಾಡಿ. ಅದನ್ನ ಯಾವಾಗ ನರಸಿಂಹರಾವ್ ಪ್ರಧಾನ ಮಂತ್ರಿ ಆದಾಗ ನರಸಿಂಹರಾವ್ ಆದಾಗ ಅದನ್ನ ರಾಯದುರ್ಗಕ್ಕೆ ಅಟ್ಯಾಚ್ ಮಾಡಿದ್ರ. ಸುಮ್ನೆ ನೋಡ್ತಿದ್ವಿ ರಾಯದುರ್ಗಕ್ಕೆ ಇಲ್ಲಿ ಜಾಗ ಕೊಂಡು ಬಿಟ್ಟಿದ್ದಾರೆ ಹೋಗುತ್ತೆ ಅಂತ. ಅದ ಅವ್ರು ಯಾವಾಗ ಮುಂದಕ್ಕೆ ಚಾಲ್ತಿ ಕೊಟ್ರ ಆ ಸಣ್ಣ ಲೈನ್ ಇಟ್ಟಿದ್ದು ತೊಡೆದು ದೊಡ್ಡದನ್ನು ಮಾಡಿದ್ರು. ಅಲ್ಲಿಂದ ಈಗ ನೋಡ್ರಿ ರಾಯದುರ್ಗ ಅಟ್ಯಾಚ್ ಆಯ್ತಾ. ಎಲ್ಲಾ ಗಾಡಿಗಳು ಹೋಗಕ್ ಶುರು ಆಯ್ತು. ಈಗ ಆದ್ಮೇಲೆ ಮೆನ್ಸ್ ಗಾಡಿನು ಸೀದಾ ಭೀಮ್ ಸಮುದ್ರದ ಗುಡದಿಂದ ಟ್ರೈನು ಎಲೆಕ್ಟ್ರಿಕ್ ಟ್ರೈನು ಆಯ್ತು, ಲೈನು ಆಯ್ತು. ಬಳ್ಳಾರಿಯಿಂದ ಸೀದಾ ಗುಂತಕಲ್ಲಿಂದಾನು ಎಲೆಕ್ಟ್ರಿಕ್ ಟ್ರೈನ್. ಇಲ್ಲಿಂದ ಎಲ್ಲಿಗಾರ ಹೋಗ್ಬೋದು. ಒಂದು ದಿನಕ್ಕೆ ಸುಮಾರು ಎಷ್ಟು ಟ್ರೈನ್ ಓಡಾಡ್ತವೆ ಇಲ್ಲಿ ನಿಮಗೆ ಕಂಡು? ವಾರಣಾಸಿ ಅದು ವಾರಕ್ಕೆ 2 ಸಾರಿ ಹೋಗುತ್ತೆ. ಆಮೇಲೆ ಇದ್ಯಾವುದು ರಾಜಸ್ಥಾನ್ ಗಾಡಿಗೆ ಹೋಗುತ್ತೆ. ಡೈಲಿ ಹೋಗುತ್ತೆ ಇಲ್ಲ ಅವು ಎಲ್ಲ 2 ವಾರದಲ್ಲಿ 2 ದಿನ 3 ದಿನಕ್ಕೆ ಒಂದೊಂದ್ಸರಿ ಓಡಾಡ್ತವೆ. ಆಮೇಲೆ ಗುಂತ್ಕಲ್ಲು ಪ್ಯಾಸೆಂಜರು ಬೆಂಗಳೂರು ಯಶವಂತಪುರ ಗುಂತ್ಕಲ್ಲು ಒಂದು, ಗುಂತ್ಕಲ್ಲಿಂದ ಜಾಜೂರ್ ಒಂದು. ಅವನು 12ಕ್ಕೆ ಬಂದ್ಬಿಟ್ಟು ಜಾಜೂರ್ ಕಲೆಕ್ಷನ್ ನೋಡ್ಕೊಂಡು 3ಕ್ಕೆ ವಾಪಸ್ ಹೋಗ್ಬಿಟ್ಟು. ಇನ್ನೊಂದು ಹೊಸಪೇಟೆ ಯಶವಂತಪುರ ಬೆಂಗಳೂರು ಹಿಂಗೋಗಿ ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗಿ ಅವನು ಸುತ್ತಿ ಹರಿಹರಕ್ಕೆ ಬರ್ತಾನೆ. ಹರಿಹರದಿಂದ ಮತ್ತೆ ವಾಪಸ್ ತಿರುಗ್ದಿನ ಇಲ್ಲಿ ಬರೋ ಟೈಮ್ ಅವನು. ಅಲ್ಲ ಈಗ ಇತ್ತೀಚೆಗೆ ರೈಲ್ವೆದು ಕನೆಕ್ಟಿವಿಟಿ ನಮ್ ಚಿತ್ರದುರ್ಗ ಜಿಲ್ಲೆಗೆ ಚೆನ್ನಾಗ್ ಆಗ್ತಾ ಇದೆ. ಈಗ ಮತ್ತೆ ಹೊಸದಾಗಿ ನೇರ ರೈಲು ಮಾರ್ಗ ಅನ್ನೋದು ಬಂತು. ಅದೇ ಈಗ ಅದು ಇನ್ನೂ ಮಾಡ್ತಾ ಇದೆ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂಡರ್ ಕನ್ಸ್ಟ್ರಕ್ಷನ್ ಗೂಡ್ಸ್ ಗಾಡಿ ಮಾತ್ರ ಲೆಕ್ಕ ಇಲ್ಲ. ಹೋಗೋದು ಬರೋದು ಮೆನ್ಸ್ ಗಾಡಿಗಳು ದಿನಕ್ಕೆ ಒಂದು ದಿನಕ್ಕೆ ಏನೇನಂದ್ರೆ ಪರ್ ಡೇ ಒಂದ್ ದಿನಕ್ಕೆ ಒಂದು 10ರಿಂದ 15 ರೈಲು ಓಡಾಡ್ತವೆ. 15 ರೈಲು ಅಂತ ಕಮ್ಮಿ ಇಲ್ಲ. ಈ ಗೂಡ್ಸ್ ರೈಲು, ಆಮೇಲೆ ಬಳ್ಳಾರಿಯಿಂದ ಜಿಂದಾಲ್ ಕಂಪ್ನಿಯಿಂದ ವ್ಯಾಗಿನ್ ಗೂಡ್ಸ್ ಗಾಡಿಯಲ್ಲಿ ಖಾಲಿ ಇದು ಕಬ್ಬಣ ಪ್ಲೇಟ್ ಸಿಂಬಿ ಬರುತ್ತೆ. ಅದು ಒಂದ್ಸರಿ 58-60 ಗಾಡಿ ಹಾಕಿರ್ತಾನೆ. ಒಂದೊಂದ್ರಾಗ 2-3 ಸಿಂಬಿ ಇರ್ತಾವ. ದಪ್ಪ ಅದು ಹೋಗುತ್ತೆ. ಆಮೇಲೆ ಇಷ್ಟು ಅಚ್ಚು ಕಬ್ಬಣ ಉದ್ದ ಹೋಗುತ್ತೆ 20-25. ಅದೇ ಬೇರೆ ಸಾಗಾಣಿಕೆ. ಮೇನ್ಸ್ ಬೇರೆ. ಅದೇ ಇಲ್ಲಿ ಮೈನ್ಸ್ ಇರೋದ್ರಿಂದ ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಿರ್ತವೆ. ಮೇನ್ಸ್ ಇರೋದ್ರಿಂದ ಜಾಸ್ತಿ ಆಗುತ್ತೆ. ಹೌದು. ಆಮೇಲೆ ಈಗ ಪೆಟ್ರೋಲ್ ಡೀಸೆಲ್ ಗಾಡಿಗಳು, ಟ್ಯಾಂಕರ್ ಗಾಡಿ ಅವು ಹೋಗ್ತವೆ. ಕಲ್ಲಿದ್ಲು ಹೋಗುತ್ತೆ. ಕಲ್ಲಿದ್ಲು ರಾಯಚೂರಿಗೆ ಇಲ್ಲಿಂದ ಹೋಗುತ್ತೆ. ರಾಯಚೂರು ಅದೇ ಥರ್ಮಲ್ ಪವರ್ ಸ್ಟೇಷನ್, ಅದೇ ಶಕ್ತಿ ನಗರದಾಗ ಇದೆಯಲ್ಲ ಅಲ್ಲಿ. ಅಲ್ಲಿಂದ ಮತ್ತೆ ಅದು ಬೂದಿ ವಾಪಸ್ ಹಿಂಗೆ ಹೋಗುತ್ತೆ. ಅದು ಎಲ್ಲೆಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಹೌದು, ಬೂದಿ ಸುಟ್ಟಿದ್ದು ಬೂದಿ ಇರುತ್ತಲ್ಲ, ಅದರಿಂದನೂ ಸಮೇತನು ವಾಪಸ್ ಹೋಗುತ್ತೆ. ಅದು ಉಪಯೋಗ ಇದೆ. ಅದಕ್ಕೆ ಎದಕ್ ಬಳಸ್ತಾನೆ ಗೊತ್ತಿಲ್ಲ. ಅದನ್ನ ಎದಕ್ ಬಳಸ್ತಾನೆ. ಮತ್ತೆ ಅದು ಹಿಂಗೆ ಖಾಲಿ ಹೋಗುತ್ತೆ. ರೋಡು ಫುಲ್ ಇತ್ತಿಂದ ಹೋಗುತ್ತೆ. ಸುಟ್ಟಿದ್ದು ಬೂದಿ ಎಲ್ಲ ಮತ್ತೆ ಈ ಕಡೆ ಹೋಗುತ್ತೆ. ಹೇಳ್ಬೇಕಂತಂದ್ರೆ ದಾವಣಗೆರೆ ಕಂಪೇರ್ ಮಾಡಿದ್ರೆ ದುರ್ಗದಾಗೆ ಸಾಕಷ್ಟು ಎಲ್ಲಾ ತರ ಟ್ರೈನ್ಗಳು ಓಡಾಡೋದು ಜಾಸ್ತಿ ಆಗುತ್ತಲ್ಲ. ಸರಕು ಸಾಗಾಣಿಕೆ ಹಿಂಗೆ ಜಾಸ್ತಿ. ಬಳ್ಳಾರಿ ಜಿಂದಲ್ಲಿ ಇರೋದ್ರಿಂದ ಜಾಸ್ತಿ ಇದೇ ರೂಟ್ ಇದೆ, ಹಿಂಗೆ ಹೋಗೋದು.
ಆಂಧ್ರ ಪ್ರದೇಶ, ಆಂಧ್ರ ಪ್ರದೇಶ ಎಲ್ಲ. ಬಳ್ಳಾರಿ, ಹಾ ಹಾ. ಆಮೇಲೆ ಮತ್ತೆ ಹೈವೇನು ಚೆನ್ನಾಗೈತೆ ಇಲ್ಲಿ. ಆಗಿದೆ. 2 ಹೈವೇ ಇದೆ. ಒಂದು NH ಈಗ ಹೊಸದಾಗಿ ಒಂದು NH46, ಇನ್ನೊಂದು ಹೊಸಪೇಟೆ ರೋಡ್ NH50 ಹೈವೇ. ದಾವಣಗೆರೆಯಿಂದ ಹೋಗೋದು ಸೀದಾ ಅದು ಹುಬ್ಳಿಗೆ ಹೋಗಿನೇ ಕ್ರಾಸ್ ಆಗ್ಬೇಕಲ್ಲಿ. ಅಪ್ ಟು ಪೂರ್ಣ ತನಕ ರೋಡ್ ಅದು. ಇಲ್ಲ ಮಹಾರಾಷ್ಟ್ರ ಹೋಗಿ ಚೇಂಜ್ ಆಗ್ಬೇಕಾಗುತ್ತೆ. ಅದೇ ಬೆಂಗಳೂರು ಟು ಪೂನಾ ಹೈವೇ ಅದು. ಇದು ಆಂಧ್ರ ಪ್ರದೇಶ, ಯಾವ ಕಡೆ ಉತ್ತರ ಪ್ರದೇಶ ಎಲ್ಲ ಹೋಗುತ್ತಲ್ಲ ಈ ಸೈಡ್. ಹೌದು, ಈ ತರ ಅದೇ NH13 ಅಂತ ಇತ್ತಲ್ಲ, ಅವೆಲ್ಲ ಬೇರೆ ಸ್ಟೇಟಿಗೆ ಹೋಗೋ ಕನೆಕ್ಟ್ ಇವರು. ಅದೇ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದೆ ದುರ್ಗ. ಏನ್ ಸ್ವಲ್ಪ ರೈಲ್ ಮಾರ್ಗ ಅವ್ರು ಮಾಡಿದ್ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು. ಹೌದು, ಜಾಫರ್ ಶರೀಫ್ ಅವರು ಆ ಟೈಮಲ್ಲಿ ಯಾವ್ದೋ ಒಂದ್ ಗಾಡಿ ಬರೋದು ಹೋಗೋದು ಹೌದೌದು ಅಷ್ಟೇ ಇತ್ತು. ಈಗ ಮುಂದುವರ್ಸಿದ ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು. ಅದೇ ಬರ್ತಾ ಬರ್ತಾ ದಿನೇ ದಿನೇ ಹೋದಂಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ರೈಲ್ವೆದು.